ಪ್ರತಿಯೊಂದು ನಕ್ಷತ್ರದವರು ಒಂದೊಂದು ಗುಣ ಹೊಂದಿರುತ್ತಾರೆ. ಆಯಾ ರಾಶಿಯವರು ಹುಟ್ಟಿದ ಸಮಯ ನೋಡಿಕೊಂಡು ನಕ್ಷತ್ರವನ್ನು ನೋಡಲಾಗುತ್ತದೆ. ವಿಶಾಖ ನಕ್ಷತ್ರದವರಿಗೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದು ವಿಚಾರಗಳಿವೆ. ವಿಶಾಖ ನಕ್ಷತ್ರಕ್ಕೆ ದೇವತೆ ಯಾರು? ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನಾದರೂ ದೋಷ ಇದೆಯಾ ಎಂಬುದನ್ನು ಸೇರಿದಂತೆ ಇನ್ನೂ ಹಲವು ಮಾಹಿತಿಗಳು ಈ ವಿಡಿಯೋದಲ್ಲಿದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಇದರೊಂದಿಗೆ ಇಂದ್ರ ಸ್ತೋತ್ರ ಮತ್ತು ಅಗ್ನಿ ಸ್ತೋತ್ರಗಳನ್ನು ಪಠಿಸಬೇಕು. ವಿಶಾಖ ನಕ್ಷತ್ರದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ತಿ, ತು, ತೇ ಮತ್ತು ತೋಗಳಿಂದ ಆರಂಭಿಸಿದರೆ ಒಳ್ಳೆಯದಾಗುವುದು. ಜೈನರ 7ನೇ ತೀರ್ಥಂಕರರಾದ ಸುಪಾರ್ಶ್ವನಾಥ ಸ್ವಾಮಿ ಈ ನಕ್ಷತ್ರದಲ್ಲಿಯೇ ಜನಿಸಿದವರು. ವೈಶಾಖ ಹುಣ್ಣಿಮೆ ದಿನ ವಿಶಾಖ ನಕ್ಷತ್ರದ ದಿನವೇ ಗೌತಮ ಬುದ್ಧರ ಜನನ ಆಗಿದೆ. ಪ್ರಖ್ಯಾತ ರಾಜಕಾರಣಿಗಳಾದ ಈಗಿನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹ ಜನಿಸಿದುದು ಈ ನಕ್ಷತ್ರದಲ್ಲಿ. ಅಲ್ಲದೆ ಇಬ್ಬರದ್ದು ವೃಶ್ಚಿಕ ರಾಶಿ ಆಗಿರುವುದು ಇನ್ನೊಂದು ವಿಶೇಷ. ಈ ನಕ್ಷತ್ರ ಸಂಜಾತ ಸ್ತ್ರೀಯೊಡನೆ ವಿವಾಹವಾದರೆ ಮೈದುನನಿಗೆ ದೋಷವಿದೆ. ಹಾಗಾಗಿ ಹಿರಿಯವ ವರ ಸಿಕ್ಕಿದರೆ ಉತ್ತಮ. ಹುಣ್ಣಿಮೆ ದಿನ ವಿಶಾಖ ನಕ್ಷತ್ರ ಇದ್ದುದರಿಂದ ಮಾಸಕ್ಕೆ ವೈಶಾಖ ಎಂದು ಹೆಸರು ಬಂತು. ಈ ತಿಂಗಳು ತುಂಬಾ ಉಷ್ಣತೆ ಪ್ರಭಾವವಿದೆ. ಆದರೆ ಈ ತಿಂಗಳು ಭೂಮಿ ಕಾದರೆ ಉತ್ತಮ ಮಳೆ ಮುಂದೆ ಬರಲಿದ್ದು ಕೃಷಿ ಉತ್ಪತ್ತಿ ಹೆಚ್ಚು ಆಗಲಿದೆ. ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಈ ತಿಂಗಳು ಉತ್ತಮ. ಈ ನಕ್ಷತ್ರದ ಕನ್ಯೆಗೆ ಕೃತಿಕೆ, ಆಶ್ಲೇಷ, ಉತ್ತರೆ, ಚಿತ್ರ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಧನಿಷ್ಠ, ಶತಭಿಷ ನಕ್ಷತ್ರಗಳ ವರನೊಡನೆ ವಿವಾಹ ಆಗಲು ಕೂಡಿ ಬರುತ್ತದೆ. ನಕ್ಷತ್ರದ 14 ರಿಂದ 18 ಗಳಿಗೆಗಳು ವಿಷಕಾಲ ಆಗಿರುತ್ತದೆ. ಯಾವ ಕಾರ್ಯ ಮಾಡಬಾರದು? ವಿಶಾಖ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರು ಹೆಚ್ಚು ಸ್ಫೂರ್ತಿದಾಯಕ ಮತ್ತು ರೊಮ್ಯಾಂಟಿಕ್ ಆಗಿರುತ್ತಾರೆ. ಅವರು ನಿಜವಾಗಿಯೂ ತಮ್ಮ ಸಾಮಾಜಿಕ ಮಹತ್ವಾಕಾಂಕ್ಷೆಗಳ ಕಡೆಗೆ ಶ್ರಮಿಸುತ್ತಾರೆ ಮತ್ತು ಪ್ರೇಮ ಸಂಬಂಧದಲ್ಲಿ ಯಾವುದೇ ಮಟ್ಟಿಗೆ ಹೋಗಬಹುದು. ನೀವು ಸರ್ಕಾರ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅಧಿಕಾರ ಹೊಂದಿರುವುದನ್ನು ಮುಂದುವರಿಸುತ್ತೀರಿ. ಅಲ್ಪ ದೂರದ ಪ್ರಯಾಣಗಳು ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತವೆ. ನೀವು ಮುಕ್ತವಾಗಿ ಹಣ ಖರ್ಚು ಮಾಡುತ್ತೀರಿ ಮತ್ತು ಒಬ್ಬ ನಿಕಟ ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲಬಹುದು. ವಿಶೇಷವಾಗಿ ಇದು ನಿಮ್ಮ ಜೀವನ ಸಂಗಾತಿಗೆ ಅನಾರೋಗ್ಯ, ತೀವ್ರ ತಲೆನೋವು ಅಥವಾ ಕಣ್ಣಿನ ದೂರುಗಳನ್ನು ಸೂಚಿಸುತ್ತದೆ. ನೀವು ನಿಮ್ಮ ಆಶಯಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮೇಲೆ ಕೆಲಸ ಮಾಡಬಹುದು ಮತ್ತು ಅವುಗಳಿಗೆ ಉತ್ತಮ ಸ್ವರೂಪ ನೀಡಬಹುದು. 25 ವರ್ಷಗಳ ನಂತರ ಪ್ರೀತಿ ಪ್ರಣಯಕ್ಕೆ ಒಂದು ಅನುಕೂಲಕರ ಸಮಯ. ನೀವು ಹೊಸ ಸ್ನೇಹವನ್ನು ಹೊಂದುತ್ತಿದ್ದು ಇದು ಬಹಳ ಲಾಭದಾಯಕ ಮತ್ತು ಸಹಾಯಕವಾಗಿರುತ್ತದೆ. ನೀವು ಜ್ಞಾನಿಗಳಿಂದ ಗೌರವ ಮತ್ತು ಸಮ್ಮಾನವನ್ನು ಅನುಭವಿಸುತ್ತೀರಿ ಮತ್ತು ವಿರುದ್ಧ ಲಿಂಗದವರ ಜೊತೆ ಸಾಕಷ್ಟು ಜನಪ್ರಿಯರಾಗಿರುತ್ತೀರಿ. ದೂರದ ಪ್ರಯಾಣವನ್ನು ಸೂಚಿಸಲಾಗಿದೆ. ನೀವು ಹಿರಿಯರು ಅಥವಾ ಜವಾಬ್ದಾರಿಯುತ ಅಥವಾ ಪ್ರಭಾವಿ ಸ್ಥಾನಗಳಲ್ಲಿರುವ ಮೇಲಧಿಕಾರಿಗಳಿಂದ ಪೂರ್ಣ ಸಹಕಾರ ಪಡೆಯುತ್ತೀರಿ.
ನೀವು ವೃತ್ತಿಪರವಾಗಿ ಅದ್ಭುತ ಪ್ರಗತಿಯನ್ನು ಸಾಧಿಸಬಹುದು. ನೀವು ವೃತ್ತಿ ಮತ್ತು ಕೌಟುಂಬಿಕ ರಂಗಗಳೆರಡರಲ್ಲೂ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಬಹುದು. ನಿಮ್ಮ ಅಧಿಕೃತ ಕರ್ತವ್ಯ. ಪ್ರವಾಸದ ಸಂದರ್ಭದಲ್ಲಿ ನಿಮಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುವ ಒಂದು ಉತ್ತಮ ಅವಕಾಶವಿರುತ್ತದೆ. ನೀವು ಬೆಲೆಬಾಳುವ ಲೋಹಗಳು, ರತ್ನಗಳು ಮತ್ತು ಆಭರಣಗಳನ್ನು ಖರೀದಿಸುತ್ತೀರಿ. ನಿಮ್ಮ ಮಕ್ಕಳು ಹೆಚ್ಚು ದುರ್ಬಲರಾಗಿರುವುದರಿಂದ ಅವರಿಗೆ ಹೆಚ್ಚಿನ ಗಮನದ ಅಗತ್ಯವಿರುತ್ತದೆ. ಕೆಲಸ ಅಥವಾ ವ್ಯಾಪಾರ ಚಟುವಟಿಕೆಗಳಿಂದ ಆದಾಯದ ಗಳಿಕೆ ಹೆಚ್ಚಾಗುವ ಭರವಸೆಯಿದೆ. ಶತ್ರುಗಳ ಸೋಲು, ಹೆಚ್ಚಿದ ಆಸ್ತಿ, ಜ್ಞಾನಾರ್ಜನೆ. ಮೇಲಧಿಕಾರಿಗಳಿಂದ ಉಪಕಾರಗಳು ಮತ್ತು ಯಶಸ್ಸನ್ನು ನಿರೀಕ್ಷಿಸಬಹುದು. ಪ್ರವಾಸಗಳು ತುಂಬಾ ಉಪಯುಕ್ತವಾಗಿರುತ್ತವೆ. ನಿಮ್ಮನ್ನು ಒಬ್ಬ ಆಳವಾದ ಸೈದ್ಧಾಂತಿಕ ಮಾನವರನ್ನಾಗಿಯೂ ಮಾಡುತ್ತದೆ. ನೀವು ವೃತ್ತಿಪರ ಮತ್ತು ಕೌಟುಂಬಿಕ ಬದ್ಧತೆಗಳನ್ನು ಬುದ್ಧಿವಂತಿಕೆಯಿಂದ ಹೊಂದಿಸಲು ಸಾಧ್ಯವಾಗುತ್ತದೆ. ಯಾವುದಾದರೊಂದು ರೀತಿಯಲ್ಲಿ ಸಮಯ ಮತ್ತು ಅದೃಷ್ಟ ನಿಮ್ಮನ್ನು ಹಾಗೂ ನಿಮ್ಮ ಚಟುವಟಿಕೆಗಳನ್ನು ಬೆಳಕಿಗೆ ತರುತ್ತವೆ. ನಿಮ್ಮ ಪ್ರಯತ್ನಗಳಿಗೆ ಗುರುತಿಸಲ್ಪಡಲು ಹಾಗೂ ಬೇರೆಯವರು ನಿಮ್ಮನ್ನು ಗುರುತಿಸಲು ಹಾಗೂ ಗೌರವಿಸಲು ಸಕಾಲ ಸಮಯ ಬಂದೇ ಬರುತ್ತದೆ. ನಿಮ್ಮ ವೈಯಕ್ತಿಕ ಸಂಬಂಧಗಳು ಉನ್ನತಿ ಹೊಂದುತ್ತವೆಂದು ಹೇಳುವ ಅವಶ್ಯಕತೆಯೇ ಇಲ್ಲ. ಮಕ್ಕಳು ನಿಮಗೆ ಸಂತೋಷ ತರುತ್ತಾರೆ. ಪ್ರಯಾಣಗಳು ಸನ್ನಿಹಿತವಾಗಿವೆ ಮತ್ತು ಜನರು ನಿಮ್ಮ ಜೊತೆ ಸಂಪರ್ಕ ಹೊಂದಲು ಉತ್ಸುಕರಾಗಿರುತ್ತಾರೆ. ಈ ಅವಧಿ ನೀವು ಧ್ಯಾನ ಮಾಡುವಂತೆ ಹಾಗೂ ಮಾನವನ ನಿಜವಾದ ಅಸ್ತಿತ್ವದ ಬಗ್ಗೆ ಸತ್ಯವನ್ನು ಶೋಧಿಸುವಂತೆ ಪ್ರೇರೇಪಿಸುತ್ತದೆ. ಕೆಲವು ದುಬಾರಿ ಮತ್ತು ಅಪರೂಪದ ಸ್ವಾಧೀನತೆಗಳು ಉಂಟಾಗುತ್ತವೆ. ಒಟ್ಟಾರೆಯಾಗಿ ಅತ್ಯಂತ ಲಾಭದಾಯಕವಾಗಿರುತ್ತದೆ. ನಿಮ್ಮ ಪರಿಸರ ಅದೆಷ್ಟು ಚೆನ್ನಾಗಿದೆಯೆಂದರೆ ಪರಿಸ್ಥಿತಿಗಳು ತಾವಾಗಿಯೇ ಸರಿಹೋಗುತ್ತಿರುವಂತೆನಿಸುತ್ತವೆ. ನಿಮ್ಮ ಮನೆಯ ವ್ಯವಹಾರಗಳೆಲ್ಲವೂ ಪರಿಪೂರ್ಣ ಸಾಮರಸ್ಯದೊಂದಿಗೆ ಪರಿಭ್ರಮಿಸುತ್ತಿವೆ. ನಿಮ್ಮ ಉತ್ಸಾಹ ಮತ್ತು ಉಲ್ಲಾಸ ನಿಮ್ಮನ್ನು ಮೊದಲೆಂದಿಗಿಂತಲೂ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಉನ್ನತ ವರ್ಗದಿಂದ ಉಪಕಾರಗಳಿರುತ್ತವೆ. ನಿಮ್ಮ ಸ್ಥಿತಿಯಲ್ಲಿ ಸುಧಾರಣೆಯುಂಟಾಗುತ್ತದೆ ಮತ್ತು ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ. ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಗಳಿಂದ ನೀವು ಪೂರ್ಣ ಬೆಂಬಲ ಪಡೆಯುತ್ತೀರಿ. ನಿಮ್ಮ ಸುತ್ತಲೂ ಒಂದು ಆಹ್ಲಾದಕರ ಪರಿಸರವಿರುತ್ತದೆ. ವಿಶಾಖ ನಕ್ಷತ್ರದ 2ನೇ ಪಾದವು ವೃಷಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರು ಹೆಚ್ಚು ಸೃಜನಶೀಲರು ಮತ್ತು ಪ್ರತಿಭಾವಂತರಾಗಿರುತ್ತಾರೆ. ಈ ತ್ರೈಮಾಸಿಕವು ಸ್ಥಳೀಯರನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ನೀವು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಉತ್ತಮ ಪ್ರಯತ್ನವನ್ನು ಮಾಡುತ್ತೀರಿ. ನಿಮ್ಮ ಸ್ಥಾಯಿತ್ವ ಸ್ಥಿರವಾಗಿರುತ್ತದೆ ಮತ್ತು ನೀವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡ ಮೇಲೆ ಅದನ್ನು ಹಾಗೆಯೇ ಉಳಿಸುವುದಾಗಲಿ ಅಥವಾ ತ್ಯಜಿಸುವುದಾಗಲಿ ಮಾಡುವುದಿಲ್ಲ. ನಿಮ್ಮ ವ್ಯಕ್ತಿತ್ವದಲ್ಲಿ ಅಹಂಕಾರದ ಮನೋಧರ್ಮ ಅಭಿವೃದ್ಧಿಯಾಗುವ ಅಪಾಯವಿದೆ. ನಿಮ್ಮ ಈ ವರ್ತನೆ ನಿಮ್ಮನ್ನು ಅಪಖ್ಯಾತಿಗೆ ಗುರಿ ಮಾಡಬಹುದು. ಜನರೊಡನೆ ವ್ಯವಹರಿಸುವಾಗ ಹೆಚ್ಚು ಹೊಂದಿಕೊಳ್ಳಲು ಮತ್ತು ಶಾಂತವಾಗಿರಲು ಪ್ರಯತ್ನಿಸಿ. ನೀವು ನಿಮ್ಮ ಸಹೋದರರು ಮತ್ತು ಸಹೋದರಿಯರನ್ನು ಬೆಂಬಲಿಸುತ್ತೀರಿ. ನಿಮ್ಮ ಸಂಬಂಧಿಕರಿಗೆ ಸಮಸ್ಯೆಗಳು ಇರುತ್ತವೆ. ನಿಮ್ಮ ಯೋಚನೆಗಳು ಸ್ವಪ್ನಲೋಕದಲ್ಲಿದ್ದಂತೆ ತೋರುವುದು. ಅಪರೋಕ್ಷ ಜ್ಞಾನ, ಭಾವುಕತೆ ಹಾಗೂ ಒಂದು ಸುರಕ್ಷಿತ ವಾಸಸ್ಥಳದ ಅವಶ್ಯಕತೆ ಹೊಂದಿರುತ್ತಾರೆ. ಅವರು ಉತ್ತಮವಾದ ಸಂಭಾಷಣಾ ಹಾಗೂ ಸಾಹಿತ್ಯಿಕ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ಅವರು ಹಾಸ್ಯ ಪ್ರಜ್ಞೆಯುಳ್ಳವರು, ಉಲ್ಲಾಸಭರಿತರು ಹಾಗೂ ಅನಿರಂತರರು ಆಗಿರುತ್ತಾರೆ. ಅವರು ಕೆಲವು ಮಟ್ಟದ ಧಾರ್ಮಿಕತೆಯನ್ನು ಹೊಂದಿರುತ್ತಾರೆ ಹಾಗೂ ಕೆಲವರಿಗೆ ಅತೀಂದ್ರಿಯ ಪ್ರವೃತ್ತಿಗಳಿರುತ್ತವೆ. ಅವರು ಅದ್ಭುತವಾದ ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ದಯಾಳುಗಳು, ಸಂವೇದನಾಶೀಲರು ಹಾಗೂ ಸಹಾನುಭೂತಿಯುಳ್ಳವರು ಆಗಿರುತ್ತಾರೆ. ಅವರಿಗೆ ಮನೆ ಎಂದರೆ ತುಂಬಾ ಇಷ್ಟ ಹಾಗೂ ಅವರು ತಮ್ಮ ಮನೆಯನ್ನು ತಮಗಿಷ್ಟ ಬಂದಂತೆ ಅಭಿವೃದ್ಧಿಪಡಿಸುತ್ತಾರೆ.
ವೈಯಕ್ತಿಕ ಸಂಬಂಧಗಳಲ್ಲಿ ಕಠೋರತೆ ಹಾಗೂ ಮೃದುತ್ವದ ಮಿಶ್ರಣವಾಗಿದ್ದು ಇವರು ಒಂದೆಡೆ ಭಾವನಾತ್ಮಕರು, ಪ್ರೀತಿಪರರು ಹಾಗೂ ಭಾವುಕರು ಆಗಿರುತ್ತಾರೆ ಹಾಗೂ ಇನ್ನೊಂದೆಡೆ ಜಗ್ಗದ ಸ್ವಾಮ್ಯ ಪ್ರವೃತ್ತಿಯವರು ಹಾಗೂ ನಿಷ್ಠರೂ ಆಗಿರುತ್ತಾರೆ. ಅವರು ಧಾರಕ ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತಾರೆ ಹಾಗೂ ಅವರಿಗಾದ ಮೋಸ ಹಾಗೂ ಅವಮಾನಗಳನ್ನು ಮರೆಯುವುದಿಲ್ಲ. ಹಳೆಯದನ್ನೆಲ್ಲ ಮರೆಯುವ ಗುಣ ಅಪರಿಚಿತ. ಅವರು ಯಾವತ್ತೂ ಯಾರ ತಪ್ಪನ್ನು ಕ್ಷಮಿಸುವುದಿಲ್ಲ. ಅವರು ಭಾವನಾತ್ಮಕ ಸ್ವಭಾವದಿಂದಾಗಿ ಅವರು ತುಂಬ ಒಳ್ಳೆಯ ಅಥವಾ ತುಂಬ ಕೆಟ್ಟ ಸ್ನೇಹಿತರಾಗಿರಬಹುದು. ಅವರು ಜಾಣರಾಗಿದ್ದು ತಾವು ಮಾಡುವುದರಲ್ಲೆಲ್ಲ ತುಂಬ ಎಚ್ಚರಿಕೆ ವಹಿಸುತ್ತಾರೆ ಹಾಗೂ ಉತ್ಪಾದನಾಶೀಲರಾಗಿರುತ್ತಾರೆ. ಜನರು ಗೋಳಾಕಾರದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಮತ್ತು ಅವರ 30ರ ವಯಸ್ಸನ್ನು ತಲುಪಿದಾಗ ದಪ್ಪವಾಗಬಹುದು. ಕೂದಲು ದಟ್ಟವಾಗಿರುತ್ತದೆ ಮತ್ತು ತೆಳುವಾಗಿರುತ್ತದೆ ಅಥವಾ ವಿರಳವಾಗಿರುತ್ತದೆ. ಮೂಗು ಚಿಕ್ಕದಾಗಿರುತ್ತದೆ, ಕಣ್ಣುಗಳು ಹೊರಚಾಚಿರುತ್ತವೆ ಮತ್ತು ಗಲ್ಲ ಗುಂಡಗಾಗಿರುತ್ತದೆ. ಎತ್ತರ ಸಣ್ಣದರಿಂದ ಸಾಮಾನ್ಯವಾಗಿರುತ್ತದೆ. ಈ ನಕ್ಷತ್ರದವರು ಅವರ ದೇಹ ರಚನೆಗೆ ಸಂಬಂಧಿಸಿದಂತೆ ಅದೃಷ್ಟವಂತರಲ್ಲ. ಅವರು ಸ್ಥೂಲಕಾಯ ಹೊಂದಿರುತ್ತಾರೆ ಹಾಗೂ ನೀಳ ತೋಳುಗಳನ್ನು ಹೊಂದಿರುತ್ತಾರೆ. ಅವರು ಬಹಳವೇನೂ ಎತ್ತರವಿಲ್ಲದಿದ್ದರೂ ಸಾಮಾನ್ಯವಾಗಿ ವಿಶಾಲವಾದ ದೇಹದ ಮೇಲ್ಭಾಗವನ್ನು ಹೊಂದಿರುತ್ತಾರೆ. ಆದರೆ ಅವರು ಸಾಮಾನ್ಯವಾಗಿ ಬಿಳಿ ಬಣ್ಣ ಹೊಂದಿರುತ್ತಿದ್ದು ಸ್ವಲ್ಪ ಮಟ್ಟಿಗೆ ಮುಂಚಾಚಿರುವ ಮೂಗನ್ನು ಹೊಂದಿರುತ್ತಾರೆ. ವಿಶಾಖ ನಕ್ಷತ್ರದ 3ನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ ಮತ್ತು ಬುಧನು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಜನರು ಓದುವಿಕೆ, ಧರ್ಮ ಇತ್ಯಾದಿಗಳಲ್ಲಿ ಆಸಕ್ತಿ ಹೊಂದಿರಬಹುದು ಮತ್ತು ಅವರು ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ. ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಕಷ್ಟಕರವಾದ ಹಂತದಿಂದ ಪ್ರಾರಂಭವಾಗುತ್ತದೆ. ವೃತ್ತಿಜೀವನದಲ್ಲಿ ಚಟುವಟಿಕೆ ಮತ್ತು ಅವಕಾಶಗಳು ಕಡಿಮೆಯಾದರೂ ಸಂಬಂಧವಿರದ ಚಟುವಟಿಕೆಗಳಲ್ಲಿ ಏರಿಕೆಯಾಗಬಹುದು. ನಷ್ಟ ಸಾಧ್ಯತೆಗಳಿರುವುದರಿಂದ ಹೊಸ ಹೂಡಿಕೆಗಳು ಅಥವಾ ಅಪಾಯಕಾರಿ ಒಪ್ಪಂದಗಳನ್ನು ತಡೆಯಬೇಕು. ಹೊಸ ಯೋಜನೆ ಪ್ರಾರಂಭಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸಕಾಲವಲ್ಲ. ನಿಮ್ಮ ಮೇಲಧಿಕಾರಿಗಳ ಜೊತೆ ಆಕ್ರಮಣಶೀಲರಾಗುವುದನ್ನು ತಡೆಯಬೇಕು. ಇತರರಿಂದ ಸಹಾಯ ಪಡೆಯುವ ಬದಲು ನಿಮ್ಮ ಸ್ವಂತ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಬಳಸುವುದು ಉತ್ತಮ. ನಿಮ್ಮ ಜೀವನದಲ್ಲಿ ಕಳ್ಳತನ ಅಥವಾ ಬೇರೆ ರೀತಿಯಲ್ಲಿ ಹಣದ ನಷ್ಟದ ಸಾಧ್ಯತೆಯೂ ಇದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರನ್ನು ಸರಿಯಾಗಿ ನೋಡಿಕೊಳ್ಳಿ. ನೀವು ಯಾರಾದರ ನಿಧನದ ಬಗೆಗಿನ ಕೆಟ್ಟ ಸುದ್ದಿಯನ್ನು ಪಡೆಯಬಹುದು, ಪದೇ ಪದೇ ಪಡೆಯುತ್ತೀರಿ. ಈ ಹೆಣ್ಣು ಮಕ್ಕಳು ಕೆಮ್ಮು, ಅಜೀರ್ಣತೆ, ವಾಯು ಹಾಗೂ ಹೊಟ್ಟೆ, ಯಕೃತ್ತು ಹಾಗೂ ಕರುಳಿನ ಸಾಮಾನ್ಯ ಸಮಸ್ಯೆಗಳನ್ನು ಹೊಂದುವ ಸಾಧ್ಯತೆಗಳನ್ನು ಹೊಂದಿರುತ್ತಾರೆ. ಅವರು ಬಹಳ ಸೂಕ್ಷ್ಮವಾಗಿದ್ದು ಅನೇಕ ಬಾರಿ ಅವರು ಖಿನ್ನತೆ, ರೋಗ, ಭ್ರಮೆ ಹಾಗೂ ಉನ್ಮಾದದಂಥ ಮಾನಸಿಕ ವ್ಯಾಧಿಗಳನ್ನು ಅನುಭವಿಸುತ್ತಾರೆ. ಈ ಅತಿ ಸೂಕ್ಷ್ಮತೆ ದುರ್ಬಲ ಜೀರ್ಣತೆ, ಉದರದ ಉರಿಯೂತ ಹಾಗೂ ಇತರ ಹೊಟ್ಟೆಯ ರೋಗಗಳಿಗೆ ನಾಂದಿಯಾಗಬಹುದು ಹಾಗೂ ಕೆಮ್ಮು ಹಾಗೂ ದೃಷ್ಟಿ ಮಂದವಾಗುವ ಸಾಧ್ಯತೆಯೂ ಇದೆ. ನಿಮ್ಮ ಅತ್ಯುತ್ತಮ ಗುಣವೆಂದರೆ ಸಹಾನುಭೂತಿಯ ಜೊತೆ ಮಿಳಿತವಾಗಿರುವ ಆತಿಥೇಯತೆಯಾಗಿದೆ. ನೀವು ನಿಮ್ಮನ್ನು ಭೇಟಿ ಮಾಡಿದ ನಂತರ ಇತರರು ಇನ್ನೂ ಸ್ವಲ್ಪ ಹೆಚ್ಚು ಸಂತೋಷ ಹೊಂದಿರಬೇಕೆಂದು ಬಯಸುತ್ತೀರಿ. ಇದಕ್ಕಿಂತ ಒಳ್ಳೆಯ ಗುಣವಿರಲು ಸಾಧ್ಯವಿಲ್ಲದಿದ್ದರೂ ಇದು ಅತಿಯಾಗಬಹುದು. ನೀವು ಇತರರ ಸಲುವಾಗಿ ಬಹಳ ಸಮಯ ಮತ್ತು ಹಣವನ್ನು ಖರ್ಚು ಮಾಡುತ್ತೀರಿ. ನಿಮ್ಮ ಅಭಿರುಚಿಗಳು ಸುಸಂಸ್ಕೃತವಾಗಿರುತ್ತವೆ ಮತ್ತು ನಿಮ್ಮ ಹೃದಯದಲ್ಲಿ ನೀವು ಉನ್ನತ ದರ್ಜೆಯ ಸಾಹಿತ್ಯ ಮತ್ತು ಕಲಾತ್ಮಕತೆಯೆಡೆ ಒಲವು ಹೊಂದಿರುತ್ತೀರಿ. ಆದರೂ ಪ್ರಾಯಶಃ ನೀವು ಅನುಸರಿಸಬೇಕಾದ ವಾಣಿಜ್ಯಿಕ ವಿಧಾನಗಳು ಅವುಗಳನ್ನು ಹೊರಗಿಡಬಹುದು. ಹಣದ ಬಗ್ಗೆ ನೀವು ವಿಚಿತ್ರ ದೃಷ್ಟಿಕೋನಗಳನ್ನು ಹೊಂದಿದ್ದೀರಿ. ಕೆಲವೊಮ್ಮೆ ನಿಮಗೆ ನೀವೇ ಮೂಲಭೂತ ಅವಶ್ಯಕತೆಗಳನ್ನು ನಿರಾಕರಿಸಿಕೊಳ್ಳುತ್ತೀರಿ ಮತ್ತು ಇನ್ನೂ ಕೆಲವೊಮ್ಮೆ ಸ್ವಲ್ಪ ಅಜಾಗರೂಕತೆಯಿಂದ ಖರ್ಚು ಮಾಡುತ್ತೀರಿ. ನೀವು ಯಾವತ್ತೂ ಧಾರ್ಮಿಕ ಕಾರ್ಯಗಳಲ್ಲಿ ಮುಂದಿರುತ್ತೀರಿ.
ಇನ್ನು ಕೆಲವೊಮ್ಮೆ ಖರೀದಿಸಲು ಆಸೆಪಡುವ ವಸ್ತುವಿನ ಬೆಲೆಯಲ್ಲಿ ಕೆಲವೇ ರೂಪಾಯಿಗಳನ್ನು ಉಳಿಸಲು ನೀವು ತುಂಬಾ ಕಷ್ಟಪಡುತ್ತೀರಿ. ನಿಮ್ಮ ಮುಖ್ಯ ದೌರ್ಬಲ್ಯವೆಂದರೆ ನಿಮ್ಮನ್ನು ಸುಲಭವಾಗಿ ಪ್ರಭಾವಿತರಾಗಿಸಬಹುದು. ನೀವು ಕೇಳುವುದೆಲ್ಲವನ್ನೂ ನೀವು ನಂಬುತ್ತೀರಿ. ನಿರ್ಲಜ್ಜ ಜನರು ನಿಮ್ಮಲ್ಲಿನ ಈ ದೋಷವನ್ನು ತುಂಬಾ ಬೇಗ ಗಮನಿಸುತ್ತಾರೆ ಮತ್ತು ಸಾಧ್ಯವಾದಷ್ಟು ಬೇಗ ಅವರು ಅದರ ಲಾಭ ಪಡೆಯುತ್ತಾರೆ. ಆದ್ದರಿಂದ ನಿಮ್ಮ ಎಚ್ಚರಿಕೆಯಲ್ಲಿರಿ ಮತ್ತು ಸ್ನೇಹಿತರ ಸೋಗಿನಲ್ಲಿ ಬರಬಹುದಾದವರ ಬಗ್ಗೆ ಎಚ್ಚರದಿಂದಿರಿ. ವಿಶಾಖ ನಕ್ಷತ್ರದ 4ನೇ ಪಾದವು ಕರ್ಕ ನವಾಂಶದಲ್ಲಿ ಬರುತ್ತದೆ ಮತ್ತು ಚಂದ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಸುಲಭವಾಗಿ ಅಸೂಯೆ ಹೊಂದುತ್ತಾರೆ. ಅವರು ತುಂಬಾ ಭಾವನಾತ್ಮಕ ಮತ್ತು ಸಂವೇದನಾಶೀಲರು. ನೀವು ಉತ್ತಮ ಫಲಿತಾಂಶಗಳಿಗಾಗಿ ಸ್ಥಿರ ಮತ್ತು ದೃಢವಾದ ಸ್ವಭಾವ ಹೊಂದಿರಬೇಕು. ಇಲ್ಲಿ ಚೈತನ್ಯ ಮತ್ತು ಬೆಳವಣಿಗೆ ಇರುತ್ತದೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರ ಜೊತೆಗೆ ನೀವು ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತೀರಿ. ಆದಾಯ ಮೂಲಗಳು ನಿಮಗೆ ತುಂಬಾ ಉತ್ತಮವಾಗಿರುತ್ತವೆ ಮತ್ತು ನಿಮ್ಮ ಕೌಟುಂಬಿಕ ಜೀವನವನ್ನು ನೀವು ಆನಂದಿಸುತ್ತೀರಿ. ಆಧ್ಯಾತ್ಮಿಕವಾಗಿ ನೀವು ಸಶಕ್ತರಾಗಿರುತ್ತೀರಿ. ನೀವು ಬಡ್ತಿಯನ್ನು ನಿರೀಕ್ಷಿಸುತ್ತಿದ್ದಲ್ಲಿ ನೀವು ಖಂಡಿತವಾಗಿಯೂ ಅದನ್ನು ಪಡೆಯುತ್ತೀರಿ. ನಿಮ್ಮ ಸ್ನೇಹಿತರ ವಲಯ ಕೂಡ ಹೆಚ್ಚಾಗುತ್ತದೆ. ಹಠಾತ್ ಪ್ರಯಾಣವು ನಿಮಗೆ ಅದೃಷ್ಟ ತರುತ್ತದೆ. ನೀವು ಧರ್ಮಾರ್ಥ ಕಾರ್ಯಗಳಿಗೆ ದಾನ ಮಾಡುತ್ತೀರಿ ಮತ್ತು ಏಳಿಗೆಯನ್ನು ಹೊಂದುತ್ತೀರಿ. ನಿಮಗೇನು ಬೇಕೆಂದು ತಿಳಿದುಕೊಳ್ಳಲು ನೀವು ವಾಸ್ತವಿಕ ಪ್ರಜ್ಞೆ ಮತ್ತು ಸ್ಪಷ್ಟತೆಯನ್ನು ಹೊಂದಿದ್ದೀರಿ. ನಿರ್ಮಲರು ಮತ್ತು ವಾಸ್ತವವಾದಿಗಳು ಆದ ನೀವು ಪರಿಸರದಲ್ಲಿ ಸಂತೋಷ ಹುಡುಕುತ್ತೀರಿ ಮತ್ತು ನಿಮ್ಮ ಪರಿಧಿಯನ್ನು ವಿಸ್ತರಿಸಲು ಹಿಂಜರಿಯುವುದಿಲ್ಲ. ನೀವು ಭಯವನ್ನು ಸುಲಭವಾಗಿ ಗುರುತಿಸುತ್ತೀರಿ ಮತ್ತು ಅವುಗಳನ್ನು ದಾಟುವುದು ಹೇಗೆಂದು ನಿಮಗೆ ತಿಳಿದಿದೆ. ಆದರೆ ಎಚ್ಚರದಿಂದಿರಿ. ನೀವು ಯಾವಾಗಲೂ ನಿಮ್ಮ ಸ್ವಂತ ಯೋಗಕ್ಷೇಮದ ಬಗ್ಗೆ ಆಲೋಚಿಸುತ್ತಿದ್ದು ಇತರರನ್ನು ಪರಿಗಣನೆಗೆ ತೆಗೆದುಕೊಳ್ಳದಿದ್ದಲ್ಲಿ ನೀವು ಸಂತೋಷವಾಗಿರುವ ಸಾಧ್ಯತೆಗಳು ಕಡಿಮೆ ಇರುತ್ತವೆ. ನಿಮ್ಮ ಪೋಷಕರು ಕೆಲವು ಉದ್ದೇಶಗಳನ್ನು ಸಾಧಿಸಲು ಒಂದು ಆಧ್ಯಾತ್ಮಿಕ ಅಂಶವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ. ನೀವೇನು ಮಾಡಬಯಸುತ್ತೀರೋ ಅದನ್ನು ಮಾಡಲು ಪ್ರಯತ್ನಿಸಿ. ನಿಮಗಾಗಿ ಕೆಲಸ ಮಾಡಿ, ಅವರಿಗಾಗಲ್ಲ. ನೀವು ಸ್ಪರ್ಧೆ ಮತ್ತು ಹೊಸ ಸಾಹಸಗಳನ್ನು ಇಷ್ಟಪಡುತ್ತೀರಿ ಮತ್ತು ಹೀಗಾಗಿ ನಿಮ್ಮ ವೃತ್ತಿಯನ್ನು ಆಗಾಗ ಬದಲಾಯಿಸುತ್ತಿರುತ್ತೀರಿ. ನೀವು ಕೆಲಸದಲ್ಲಿ ವೈವಿಧ್ಯತೆ ನೀಡುವ ಹಾಗೂ ಪ್ರಗತಿಗೆ ಅವಕಾಶವಿರುವ ಹಾಗೂ ಆದ್ದರಿಂದ ಒಂದು ವೃತ್ತಿಯಿಂದ ಇನ್ನೊಂದು ವೃತ್ತಿಗೆ ಬದಲಾಗುತ್ತಿರುವ ಸನ್ನಿವೇಶವನ್ನು ತಪ್ಪಿಸುವ ಕೆಲಸವನ್ನು ಆಯ್ದುಕೊಳ್ಳಬೇಕು. ನೀವು ಏಕತಾನತೆಯ ಮತ್ತು ಸುರಕ್ಷಿತವಾಗಿರುವ ಯಾವುದೇ ಉದ್ಯೋಗಲ್ಲೂ ಸಂತೋಷವಾಗಿರುವುದಿಲ್ಲ. ಪ್ರತಿದಿನವೂ ಪರಿಹರಿಸಬೇಕಾದ ಮತ್ತು ಮಟ್ಟಿನಿಲ್ಲಬೇಕಾದ ಹೊಸ ಸಮಸ್ಯೆಗಳನ್ನು ತರುತ್ತಿರುವವರೆಗೂ ನೀವು ಸಂತೋಷದಿಂದಿರುತ್ತೀರಿ. ಆದರೆ ಅಪಾಯ ಅಥವಾ ಧೈರ್ಯದ ಮಸಾಲೆಯಿರುವ ಏನೇ ಆದರೂ ನಿಮ್ಮನ್ನು ಇನ್ನಷ್ಟು ಸಂತೋಷವಾಗಿರಿಸುತ್ತದೆ. ಈ ರೀತಿಯ ವೃತ್ತಿಯ ಕೆಲವು ಉದಾಹರಣೆಗಳು: ಶಸ್ತ್ರಚಿಕಿತ್ಸಕರು, ನಿರ್ಮಾಣ ಇಂಜಿನಿಯರ್, ಉನ್ನತ ಆಡಳಿತದ ಹುದ್ದೆಗಳು. ಶಸ್ತ್ರಚಿಕಿತ್ಸಕರ ಹುದ್ದೆಯಲ್ಲಿ ಜನರ ಜೀವನ ಮತ್ತು ನಿಮ್ಮದೇ ಸ್ವಂತ ಖ್ಯಾತಿ ನಿಮ್ಮ ಕೆಲಸವನ್ನು ಆಧರಿಸಿರುವುದರಿಂದ ಆ ಹುದ್ದೆ ನಿಮಗೆ ಪ್ರಿಯವಾಗಬಹುದು. ಒಬ್ಬ ನಿರ್ಮಾಣ ಇಂಜಿನಿಯರ್, ಉದಾಹರಣೆಗ, ಒಂದು ಪ್ರಬಲ ಸೇತುವೆಯನ್ನ ನಿರ್ಮಿಸಲು ಅಸಾಧಾರಣ ತೊಂದರೆಗಳನ್ನು ಮಟ್ಟಿನಿಲ್ಲಬೇಕಾಗಿರುತ್ತದೆ. ನಾವು ಹೇಳುವ ಅರ್ಥವೆಂದರೆ ಬಹಳ ಹೆಚ್ಚಿನ ದಕ್ಷತೆಯ ಅಗತ್ಯವಿರುವ ಮತ್ತು ಅಪಾಯದ ಮಸಾಲೆ ಹೊಂದಿರುವ ಯಾವುದೇ ಕೆಲಸ ನಿಮಗೆ ಸೂಕ್ತವಾಗಿದೆ ಎಂದಾಗಿದೆ. ನಿಮ್ಮ ಆರೋಗ್ಯದಿಂದ ನಿಮಗೆ ಯಾವುದೇ ಚಿಂತೆಯಾಗುವುದಿಲ್ಲವಾದರೂ ನೀವದನ್ನು ನಿರ್ಲಕ್ಷಿಸಬಾರದು. ನಿಮ್ಮ ಮುಖ್ಯ ಅಪಾಯ ಅತಿಯಾದ ಶಾಖ ಮತ್ತು ಶೀತಕ್ಕೆ, ವಿಶೇಷವಾಗಿ ಶೀತಕ್ಕೆ ನಿಮ್ಮನ್ನು ಒಡ್ಡಿಕೊಳ್ಳುವುದರಲ್ಲಿದೆ. ಇವೆರಡೂ ನಿಮಗೆ ಕೆಟ್ಟದ್ದು. ನೀವು ವಿಶೇಷವಾಗಿ ಶೀತಲ ಪ್ರದೇಶಗಳಲ್ಲಿ ಪ್ರಯಾಣಿಸುತ್ತಿರುವಾಗ ಸೂರ್ಯಾಘಾತದ ಬಗ್ಗೆ ಎಚ್ಚರ ವಹಿಸಿ ಮತ್ತು ನಿಮ್ಮ ತಾಪಮಾನ ಹೆಚ್ಚಾಗುವುದನ್ನು ತಪ್ಪಿಸಿ.
ನಂತರದ ಜೀವನದಲ್ಲಿ ಮಿದುಳಿನ ಲಕ್ವದ ವಿರುದ್ಧ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು. ನೀವು ಸಾಕಷ್ಟು ನಿದ್ದೆ ಮಾಡುವುದು ಮತ್ತು ತಡರಾತ್ರಿ ಎದ್ದಿರುವುದನ್ನು ತಪ್ಪಿಸುವುದು ಅತ್ಯಂತ ಮುಖ್ಯವಾಗಿದೆ. ನೀವು ಎಚ್ಚರವಿರುವಾಗ ನೀವು ಅತ್ಯಂತ ವೇಗವಾಗಿ ನಿಮ್ಮ ಚೈತನ್ಯವನ್ನು ಬಳಸುವುದರಿಂದ ಹಾಗೂ ಯಾವತ್ತೂ ಸ್ಥಿರವಾಗಿರದಿರುವುದರಿಂದ ಅದು ಮುಖ್ಯವಾಗಿದೆ. ಸಾಕಷ್ಟು ನಿದ್ರೆಯಿಂದ ಮಾತ್ರ ಈ ನಷ್ಟವನ್ನು ತುಂಬಿಕೊಳ್ಳಬಹುದು. ನಿಮ್ಮ ಬಿಡುವಿನ ಕ್ಷಣಗಳನ್ನು ನಿಮ್ಮ ಮನೋಧರ್ಮಕ್ಕೆ ತಕ್ಕುದಾದ ರೀತಿಯಲ್ಲಿ ಕಳೆಯಬೇಕು. ನೀವು ಆಧುನಿಕತೆ ಮತ್ತು ಸೌಕರ್ಯಗಳಿಗೆ ಬೆಲೆ ನೀಡುತ್ತೀರಿ. ನೀವು ಒರಟಾದ ಅಥವಾ ಶ್ರಮದಾಯಕವಾದ ಆಟಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ. ನೀವು ಇತರರ ಸಂಘವನ್ನು ಇಷ್ಟಪಡುತ್ತೀರಿ ಮತ್ತು ಬದುಕಿನ ಪ್ರಖರ ಬದಿಗಳನ್ನು ಶೋಧಿಸುತ್ತೀರಿ. ಇಸ್ಪೀಟು ಆಟ ನಿಮ್ಮನ್ನು ಸೆಳೆಯಬಹುದಾದರೂ ಅಲ್ಲಿ ಹಣವಿರದ ಹೊರತು ಅದು ನಿಜವಾಗಿಯೂ ಆಕರ್ಷಣೀಯವಲ್ಲ. ಇಲ್ಲಿ ಇದು ಜೂಜಿನ ವಿರುದ್ಧ ನಿಮ್ಮನ್ನು ಎಚ್ಚರಿಸಬೇಕು. ಹಾಗೆ ಬಿಟ್ಟಲ್ಲಿ ಅದು ನಿಮ್ಮ ಮೇಲೆ ಬಲವಾದ ಹಿಡಿತ ಸಾಧಿಸಬಹುದು. ನೀವು ಬಹಳ ಸಹಜವೆಂಬಂತೆ ಮದುವೆಯಾಗುತ್ತೀರಿ. ಬಹಳಷ್ಟು ಬಾರಿ ಇಲ್ಲಿ ಯಾವುದೇ ಪ್ರಣಯ ಅಥವಾ ಸ್ನೇಹವೂ ಇರುವುದಿಲ್ಲ. ನೀವು ಪ್ರೇಮ ಪತ್ರಗಳನ್ನು ಬರೆಯುವುದಲ್ಲ ಮತ್ತು ಕಡಿಮೆ ಪ್ರಣಯವಿದ್ದಷ್ಟು ಸಂಬಂಧ ಉತ್ತಮವಾಗಿರುತ್ತದೆ. ಆದರೆ ಇದರರ್ಥ ನಿಮಗೆ ಮದುವೆಯ ಬಗ್ಗೆ ನಿರ್ಲಿಪ್ತತೆ ಇದೆ ಎಂದಲ್ಲ. ಒಮ್ಮೆ ನೀವು ಮದುವೆಯಾದ ಮೇಲೆ ನೀವದನ್ನು ಸಾಧ್ಯವಾದಷ್ಟು ಸಾಮರಸ್ಯದಿಂದ ತುಂಬಿರುವಂತೆ ಮಾಡುವ ಪೂರ್ಣ ಉದ್ದೇಶ ಹೊಂದಿರುತ್ತೀರಿ ಮತ್ತು ಈ ಆದರ್ಶ ಕೆಲವು ವರ್ಷಗಳ ಅವಧಿಯ ನಂತರವೂ ಮರೆಯಾಗುವುದಿಲ್ಲ. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಜಾಗರೂಕರು ಮತ್ತು ಎಚ್ಚರಿಕೆಯವರು ಆಗಿರುತ್ತೀರಿ ಮತ್ತು ಚಿಕ್ಕ ವಿಷಯಗಳಲ್ಲಿ ಕೈಬಿಚ್ಚದವರೆಂಬ ಹಣ ಖರ್ಚು ಮಾಡಬಯಸದವರು ಖ್ಯಾತಿ ಹೊಂದಿರಬಹುದು. ನೀವು ಭವಿಷ್ಯದ ಬಗ್ಗೆ ಅತಿ ಎಚ್ಚರಿಕೆ ತೋರಿಸುತ್ತೀರಿ ಮತ್ತು ಇದೇ ಕಾರಣಕ್ಕಾಗಿ ನಿಮ್ಮ ನಂತರದ ವರ್ಷಗಳಿಗಾಗಿ ಒಳ್ಳೆಯ ಸಿದ್ಧತೆಗಳನ್ನು ಮಾಡಿಟ್ಟುಕೊಳ್ಳುತ್ತೀರಿ. ಉದ್ಯಮಿಯಾಗಿದ್ದಲ್ಲಿ ನೀವು ಸಕ್ರಿಯ ಕಾರ್ಯದಿಂದ ಆರಂಭಿಕ ಜೀವನದಲ್ಲೇ ನಿವೃತ್ತಿಯಾಗುವ ಸಾಧ್ಯತೆಯಿದೆ. ನೀವು ಸ್ಟಾಕ್ಗಳು, ಷೇರುಗಳು ಮತ್ತು ಉದ್ಯಮಕ್ಕೆ ಗಮನಾರ್ಹ ದೃಷ್ಟಿ ಹೊಂದಿರುತ್ತೀರಿ. ನೀವು ಷೇರುಗಳಲ್ಲಿ ವ್ಯವಹರಿಸುವ ಬಲವಾದ ಒಲವು ಹೊಂದಿರುತ್ತೀರಿ. ನೀವು ನಿಮ್ಮ ಸ್ವಂತ ಕಲ್ಪನೆಗಳು ಮತ್ತು ಸಾಕ್ಷಾತ್ಕಾರಗಳನ್ನು ಅನುಸರಿಸಬಹುದಾದಲ್ಲಿ ಇಂತಹ ವಿಷಯಗಳಲ್ಲಿ ಯಶಸ್ವಿಯಾಗುವ ಸಂಭವವಿದೆ. ನೀವು ಇತರರ ಸಲಹೆಗಳು ಅಥವಾ ವದಂತಿಗಳನ್ನು ಅವಲಂಬಿಸಿದ್ದಲ್ಲಿ ಅದು ನಿಮಗೆ ಅನಾಹುತಕಾರಿಯಾಗಬಹುದು. ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತನ್ನ ಸಿಹಿ ಮತ್ತು ಮೃದುವಾದ ಸ್ವಭಾವದಿಂದಾಗಿ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಮಹಿಳೆಯು ಮನೆಯವಳು ಮತ್ತು ಜೀವನದಲ್ಲಿ ನಿಗದಿತ ಗುರಿಗಳೊಂದಿಗೆ ಸಮರ್ಪಿತ ವೃತ್ತಿಪರಳು ಮತ್ತು ಅವಳು ಸಾಧಿಸಲು ಶ್ರಮಿಸುತ್ತಾಳೆ. ಅಲ್ಲದೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ನೈಸರ್ಗಿಕವಾಗಿ ಸುಂದರವಾಗಿರುತ್ತದೆ. ಆದಾಗ್ಯೂ ಈ ಗುಣಲಕ್ಷಣವು ವಿರುದ್ಧ ಲಿಂಗದಿಂದ ಹೆಚ್ಚಿನ ಗಮನವನ್ನು ತರುತ್ತದೆ, ಆದರೆ ಇತರ ಮಹಿಳೆಯರಿಂದ ಅಸೂಯೆ. ಅದಕ್ಕಾಗಿಯೇ ಅವಳು ತನ್ನ ಸ್ನೇಹಿತ ಎಂದು ಯಾರನ್ನು ಕರೆಯುತ್ತಾಳೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ಕೇವಲ ಬುದ್ಧಿವಂತಿಕೆಯನ್ನು ಹೊರತುಪಡಿಸಿ ಮಹಿಳೆ ತುಂಬಾ ಧಾರ್ಮಿಕಳು ಮತ್ತು ಆಗಾಗ್ಗೆ ತೀರ್ಥಯಾತ್ರೆಗೆ ಹೋಗುತ್ತಾಳೆ. ತೊಂದರೆಯಲ್ಲಿ ಮಹಿಳೆ ತನ್ನ ಮೋಡಿಗೆ ಸೀಮಿತವಾಗಿರುವುದಕ್ಕಿಂತ ಹೆಚ್ಚಾಗಿ ಜನರಿಗೆ ಹೆಚ್ಚು ಮುಕ್ತವಾಗಿರಬೇಕು. ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀ ಸ್ಥಳೀಯರು ಕಲೆಯನ್ನು ಒಳಗೊಂಡಿರುವ ಯಾವುದಾದರೂ ಕಡೆಗೆ ಬಾಗುತ್ತಾರೆ. ಆದ್ದರಿಂದ ಈ ಮಹಿಳೆಯರು ತಮ್ಮ ಸಮಯವನ್ನು ಫ್ಯಾಷನ್, ಕವಿತೆ, ಮಾಧ್ಯಮ, ಜಾಹೀರಾತು ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಯಾವುದಾದರೂ ವೃತ್ತಿಗೆ ಮೀಸಲಿಟ್ಟರೆ ಉತ್ತಮ ವೃತ್ತಿಜೀವನವನ್ನು ಹೊಂದಿರುತ್ತಾರೆ. ಅಲ್ಲದೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಿಗೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಪೋಷಕರು ಅಥವಾ ಅವರ ಸಂಗಾತಿಯಿಂದ ಬೆಂಬಲವು ಅತ್ಯಂತ ಮೂಲಭೂತ ಅವಶ್ಯಕತೆಯಾಗಿದೆ. ಹೀಗಾಗಿ ನಿಮ್ಮ ಗುರಿಗಳನ್ನು ಅವನಂತೆ ಪರಿಗಣಿಸುವವರನ್ನು ಮದುವೆಯಾಗಲು ಸಲಹೆ ನೀಡಲಾಗುತ್ತದೆ ಮತ್ತು ಹಾಗೆ ಮಾಡುವುದರಿಂದ ನೀವು ಜೀವನದಲ್ಲಿ ಸ್ವತಂತ್ರ ಮತ್ತು ಸಬಲರಾಗುತ್ತೀರಿ.
ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀ ಸ್ಥಳೀಯರು ಕುಟುಂಬ ಆಧಾರಿತ ವ್ಯಕ್ತಿಯಾಗಿದ್ದು, ಅವರು ತಮ್ಮ ಕುಟುಂಬವನ್ನು ವೈಯಕ್ತಿಕ ಮತ್ತು ವೃತ್ತಿಪರ ರಂಗಗಳಲ್ಲಿ ಬೆಂಬಲಿಸುತ್ತಾರೆ. ಮಹಿಳೆ ತನ್ನ ಸ್ವತಂತ್ರ ಮತ್ತು ಕೇಂದ್ರೀಕೃತ ಸ್ವಭಾವಕ್ಕಾಗಿ ಅವಳನ್ನು ಇಷ್ಟಪಡುವ ತನ್ನ ಪತಿಯೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ. ಇಬ್ಬರೂ ಸೇರಿ ಮಗುವನ್ನು ಈ ಜಗತ್ತಿಗೆ ತರಲು ಸ್ವಲ್ಪ ತಡ ಮಾಡಿದರೆ ಮಾತ್ರ ಸಾಕಷ್ಟು ಸಾಧಿಸಬಹುದು. ಮಹಿಳೆ ತನ್ನ ತಾಯಿಗೆ ಹತ್ತಿರವಾಗಿರುವ ಸಾಧ್ಯತೆಯಿದೆ. ಇದಲ್ಲದೆ ಅವಳು ತನ್ನ ಮಾವನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾಳೆ. ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣಿನ ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ, ಮಹಿಳೆ ಮೂತ್ರಪಿಂಡದ ತೊಂದರೆ ಮತ್ತು ಸಾಮಾನ್ಯ ದೌರ್ಬಲ್ಯಕ್ಕೆ ಗುರಿಯಾಗುತ್ತಾರೆ. ಆದಾಗ್ಯೂ ಇವುಗಳು ಗಂಭೀರ ತೊಂದರೆಗಳಲ್ಲ ಮತ್ತು ನಿಮ್ಮ ಬಗ್ಗೆ ಉತ್ತಮ ಕಾಳಜಿ ವಹಿಸುವ ಮೂಲಕ ತಪ್ಪಿಸಬಹುದು. ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಬೇಕು. ಗುರು ಗ್ರಹವು ವಿಶಾಖ ನಕ್ಷತ್ರವನ್ನು ಆಳುವುದು. ಗುರುವು ಕೆಳಹೊಟ್ಟೆ, ಯೋನಿ, ಗುದನಾಳ, ಗಾಳಿಗೊಳ್ಳೆ, ಮೂತ್ರಪಿಂಡ, ಮೇದೋಜೀರಕ ಗ್ರಂಥಿಗಳು, ಪ್ರಾಸ್ಟೇಟ್ ಗ್ರಂಥಿ ಮತ್ತು ಕೊಲೋನ್ಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ. ಈ ನಕ್ಷತ್ರದವರು ಗರ್ಭಕೋಶದ ತೊಂದರೆ, ಮೂತ್ರಪಿಂಡದ ಸಮಸ್ಯೆ, ಫೈಬ್ರಾಯ್ಡ್, ಅನಿಯಮಿತ ಮುಟ್ಟಿನ ಸ್ರಾವ, ಮೂತ್ರದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಇವರು ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ 20 ರಿಂದ 30 ದಿನಗಳ ಕಾಲ ಬೇಕಾಗುವುದು. ಗ್ರಹಗಳು ಮತ್ತು ನಕ್ಷತ್ರಪುಂಜಗಳು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಕೆಲವೊಮ್ಮೆ ಕೆಲವು ಜನರು ಕಡಿಮೆ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಕೆಲವರ ಜೀವನವು ಸೌಕರ್ಯಗಳಿಂದ ತುಂಬಿರುತ್ತದೆ. ಜ್ಯೋತಿಷ್ಯ ಪ್ರಕಾರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜನರು ಅದೃಷ್ಟವಂತರು. ವಿಶಾಖ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 16ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಬುದ್ಧಿವಂತರು ಮತ್ತು ಓದುವುದರಲ್ಲಿ ಮತ್ತು ಬರವಣಿಗೆಯಲ್ಲಿ ಮುಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಜನರು ಸಾಮಾನ್ಯವಾಗಿ ಉನ್ನತ ಶಿಕ್ಷಣ ಪಡೆಯುತ್ತಾರೆ. ಅವರಿಗೆ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಹೆಚ್ಚಿನ ಭರವಸೆ ಇರುತ್ತದೆ. ಗುರು ಗ್ರಹವು ವಿಶಾಖ ನಕ್ಷತ್ರದ ಅಧಿಪತಿ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಬುದ್ಧಿವಂತಿಕೆಯ ಬಲದಿಂದ ಯಶಸ್ಸನ್ನು ಸಾಧಿಸುತ್ತಾರೆ. ಈ ಜನರು ಹಣ ಸಂಪಾದನೆ ಮತ್ತು ಉಳಿತಾಯದಲ್ಲಿ ಪ್ರವೀಣರು. ಕಷ್ಟದ ಸಂದರ್ಭಗಳಲ್ಲಿಯೂ ಅವರಿಗೆ ಹಣದ ಕೊರತೆಯಿಲ್ಲ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ವ್ಯವಹಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲು ಬಯಸುತ್ತಾರೆ. ಅವರಿಗೆ ಸರ್ಕಾರಿ ಕೆಲಸ ಸಿಗಬೇಕೆಂಬ ಮನದಾಳದ ಆಸೆ ಇರುತ್ತದೆ. ಈ ನಕ್ಷತ್ರದ ಚಿಹ್ನೆ ಕುಂಬಾರನ ಚಕ್ರ ರೂಪದಲ್ಲಿ 5 ನಕ್ಷತ್ರಗಳಿಂದ ಕೂಡಿರುತ್ತದೆ. ಹಾಗಾಗಿ ಪಂಚಮುಖಿ ರುದ್ರಾಕ್ಷಿ ಇವರಿಗೆ ಹಿಡಿಸಲಿದೆ. ಇಂದ್ರಾಗ್ನಿ ದೇವತೆ. ಸಾಲ ಕೊಡಲು ಈ ನಕ್ಷತ್ರ ಇರುವ ದಿನ ಉತ್ತಮ. ಆದರೆ ಯಾವುದೇ ಶುಭ ಕಾರ್ಯ, ವಿವಾಹಾದಿ ಮಂಗಳ ಕಾರ್ಯ, ಗೃಹ ಆರಂಭ ಮತ್ತು ಗೃಹ ಪ್ರವೇಶಗಳಿಗೆ ಉತ್ತಮ ದಿನವಲ್ಲ. ಆದರೆ ಔಷಧ ಅಂಗಡಿ ತೆರೆಯಲು, ಅಗ್ನಿ ಸಂಬಂಧ ವಸ್ತುಗಳ ವ್ಯವಹಾರ ಆರಂಭಿಸಲು, ಅಡುಗೆ ಅನಿಲ ವಿತರಿಸುವ ವ್ಯವಹಾರ ಆರಂಭಿಸಲು ಈ ನಕ್ಷತ್ರ ಬುಧವಾರ ಇದ್ದ ದಿನ ಉತ್ತಮ ಆಗಿದೆ. ಈ ದಿನ ಅಮೂಲ್ಯ ವಸ್ತು ಕಳೆದರೆ ಬೇಗನೆ ಸಿಗಲಿದೆ. ದೀರ್ಘ ರೋಗ ಚಿಕಿತ್ಸೆಗೆ ಮದ್ದು ಆರಂಭಿಸಲು ಉತ್ತಮ ದಿನ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಿಡುಕು ಸ್ವಭಾವದವರು, ದರ್ಪದಿಂದ ಮಾತಾಡತಕ್ಕವರು, ಉತ್ತಮ ಆಡಳಿತದಾರರು, ನೇರ ನುಡಿ ಇರತಕ್ಕವರು ಆಗುವರು. ಸ್ತ್ರೀ ಆದರೆ ಧನಿಕಳು, ಧರ್ಮ ಬಗ್ಗೆ ಶ್ರದ್ಧೆ ಉಳ್ಳವಳು, ಬಂಧುವರ್ಗದವರ ಮೇಲೆ ಅಭಿಮಾನ ಉಳ್ಳವಳು, ಹಿರಿಯರಿಗೆ ವಂದಿಸತಕ್ಕವಳು ಆಗುವಳು. ಈ ನಕ್ಷತ್ರದಲ್ಲಿ ರಜಸ್ವಲಿ ಆದರೆ ಸಿಡುಕು ಉಳ್ಳವಳು, ಹಿಂದು ಮುಂದು ಯೋಚಿಸದವಳು, ಪರರಿಗೆ ನಿಂದಿಸತಕ್ಕವಳು, ಜಗಳಗಂಟಿ ಆಗುವಳು. ಇವಳಿಗೆ ಪುತ್ರ ಸಂತಾಪ ಫಲವಿದೆ. ದ್ವಾದಶಿ ತಿಥಿ ಗುರುವಾರ. ಶತಭಿಷ ನಕ್ಷತ್ರ ಇರುವ ದಿನಗಳು ಘಾತ ಆಗಿರುತ್ತದೆ. 3, 12, 21 ಮತ್ತು 30 ತಾರೀಖು ಬುಧವಾರ ಇದ್ದ ದಿನ ಉತ್ತಮ. ವಿಶಾಖ ಬುಧವಾರ ಇದ್ದ ದಿನ ಉತ್ತಮ.
ಅಮೃತ ಸಿದ್ಧಿಯೋಗ. ಆದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ದಿನಗಳು ಉತ್ತಮವಲ್ಲ. ಯಾವ ಕಾರ್ಯವೂ ಮಾಡಬಾರದು. ಸಮಾಜದಲ್ಲಿ ಗುರುತಿಸತಕ್ಕ ಯೋಗ್ಯ ವ್ಯಕ್ತಿ ಆಗಬೇಕಾದರೆ ಹೆಸರನ್ನು ಸಾರ್ಥಕ ತಾರೆಗಳಾದ ಉತ್ತರ ಆಷಾಢ, ಜ, ಜಿ, ಕೃತ್ತಿಕೆ, ಅ, ಇ, ಉ ಮತ್ತು ಉತ್ತರೆ, ಪ, ಪಿ ಗಳಿಂದ ಆರಂಭದ ಹೆಸರು ಇಡತಕ್ಕದ್ದು. ಅನುರಾಧ ಬುಧವಾರ. ಪುಷ್ಯ ಗುರುವಾರ ಹೊಸ ಬಟ್ಟೆ ಧರಿಸಲು, ರತ್ನಗಳನ್ನು ಖರೀದಿಸಲು ಉತ್ತಮ ದಿನಗಳು. ಮೂಲ ಭಾನುವಾರ, ಅಶ್ವಿನಿ ಶುಕ್ರವಾರ ಗೃಹ ಪ್ರವೇಶ, ಗೃಹ ಆರಂಭ, ವಾಹನಗಳ ಖರೀದಿ ಮಾಡಲು ಉತ್ತಮ ದಿನಗಳು. ಉತ್ತರೆ ಭಾನುವಾರ, ಉತ್ತರ ಆಷಾಢ, ಶುಕ್ರವಾರ ಎಲ್ಲ ಕಾರ್ಯಗಳಿಗೆ ಉತ್ತಮ ದಿನಗಳು. ಜ್ಯೇಷ್ಠ, ರೇವತಿ ಮತ್ತು ಆಶ್ಲೇಷ ದಿನಗಳಲ್ಲಿ ದೂರದ ಪಯಣ ಮಾಡಬಾರದು. ಭರಣಿ ನಕ್ಷತ್ರದ ದಿನ ಶುಭ ಕಾರ್ಯ ಆರಂಭಿಸಬಾರದು. ಶ್ರವಣ, ಹಸ್ತ ಮತ್ತು ರೋಹಿಣಿ ದಿನಗಳಲ್ಲಿ ಜಾಗ್ರತೆ ಇರಬೇಕು. 5, 13, 34 ಮತ್ತು 70 ಕಂಟಕ ವರ್ಷಗಳು ಆಗಿದ್ದು ಪೂರ್ಣ ಆಯುಷ್ಯ 77 ವರ್ಷಗಳು. ಜನ್ಮ ನಕ್ಷತ್ರ ಎಂದರೆ ವಿಶಾಖದಲ್ಲಿ ತಿ, ತು, ತೇ. ತೋ ಹೆಸರಿದ್ದರೆ 3 ಕ್ಯಾರೆಟ್ನ ಕನಕಪುಷ್ಯರಾಗ ಹರಳಿನ ಉಂಗುರವನ್ನು ತೋರು ಬೆರಳಲ್ಲಿ ಧರಿಸತಕ್ಕದ್ದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.